ನಮಸ್ಕಾರ ಎಲ್ಲರಿಗೂ. ಇವತ್ತು ಮಧ್ಯಾಹ್ನದ ಅಡುಗೆಗೆ ಮಸೊಪ್ಪು ಮಾಡ್ಕೊಳ್ಳೋಣ ಅಂತ ಸೊಪ್ಪನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇಟ್ಟಿದ್ದೀನಿ. ನಾನಿಲ್ಲಿ ಮಸೊಪ್ಪು ಮಾಡೋದಕ್ಕೆ ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಈ ಕಡೆ ಸೈಡು ಉತ್ತರ ಕರ್ನಾಟಕದ ಕಡೆ ಉಳ್ಚಿಕ ಸೊಪ್ಪು ಅಂತ ಸಿಗುತ್ತೆ. ಅದು ಈ ಟೈಪ್ ಇರುತ್ತೆ. ಅದಕ್ಕೆ ತೋರ್ಸೋಕ್ಕೆ ಅಂತ ನಾನು ಎರಡೇ ಎತ್ತಿಟ್ಟೆ. ನಾರ್ಮಲಾಗಿ ಇದು ಗೊತ್ತಿರಲ್ಲ ಅಲ್ವಾ ಎಲ್ಲ ಕಡೆನೂ, ಅದಕ್ಕೆ ಹಾಗಾಗಿ ತೋರ್ಸೋಕ್ಕೆ ಅಂತ ಎತ್ತಿಟ್ಟೆ. ಇದನ್ನು ಉಳ್ಚಿಕ ಸೊಪ್ಪು ಅಂತ ಕರೀತಾರೆ. ಇದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನು ಮಸೊಪ್ಪಿಗೆ ಈ ಕಡೆ ಸೈಡ್ ಹಾಕ್ತಾರೆ. ಬನ್ನಿ ಮಸೊಪ್ಪು ಮಾಡೋದು ಹೇಗೆ ಅಂತ ನೋಡೋಣ. ಮಸೊಪ್ಪಿಗೆ ಬೇಕಾದಂಥ ಸಾಮಾನುಗಳನ್ನ ನೋಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ನಮ್ಮದು ಖಾರ ಇದೆ, ಹಾಗಾಗಿ ಒಂದು 4 ತೊಗೊಂಡಿದ್ದೀನಿ ನಾನು. ಆಮೇಲೆ 2 ಟೊಮೆಟೊ ತೊಗೊಂಡಿದ್ದೀನಿ, ಯಾಕಂದರೆ ಉಳ್ಚಿಕ ಸೊಪ್ಪು ಅಂತ ಹೇಳಿದ್ನಲ್ವ, ಅದು ತುಂಬ ಹುಳಿ ಇರುತ್ತದು, ಹಾಗಾಗಿ ನಾನು 2 ತೊಗೊಂಡಿದ್ದೀನಿ. 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಅರಿಶಿನ ಮತ್ತು ಜೀರಿಗೆನ ಇಟ್ಕೊಂಡಿದ್ದೀನಿ. ಮತ್ತು ಇದು ಜವಾರಿ ಬೆಳ್ಳುಳ್ಳಿ ಆಗಿದ್ದರಿಂದ ನಾನು ಸಿಪ್ಪೆ ಸುಲಿದು 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನಿಮ್ಮದು ದೊಡ್ಡದು ಆಗಿದ್ದರೆ, ಫಾರಮ್ ಬೆಳ್ಳುಳ್ಳಿ ಆಗಿದ್ದರೆ ಒಂದು ದೊಡ್ಡ ಗಡ್ಡೆ ಅಂದರೆ ಒಂದು ಮೀಡಿಯಮ್ ಸೈಜಿನ ಗಡ್ಡೆ ಸಾಕು. ಆಮೇಲೆ ಟೊಮೊಟೊ ನೀವು ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ, ಯಾಕಂದರೆ ನಾವು ಉಳ್ಚಿಕ ಸೊಪ್ಪು ಉಳಿರೋದ್ರಿಂದ ನಾನು 2 ಹಾಕ್ಕೊಂಡಿದ್ದೀನಿ. ನಿಮಗೆ ಅವೈಲೇಬಲ್ ಇಲ್ಲ ಅಂದರೆ ಒಂದು 4 ಟೊಮೊಟೊನ ಹಾಕೊಬೋದು, ಮತ್ತು ಜೊತೆಗೆ ಒಂದು ಸ್ವಲ್ಪ ಇಷ್ಟು ಹುಣಸೆಹಣ್ಣನ್ನ ಹಾಕೊಬೋದು. ಹಾಗೆ 1 ಬೌಲಷ್ಟು ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಹಾಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಇಲ್ಲ ನೀವು ಹಾಕ್ಕೊಳ್ಳಿ, ಮತ್ತು ಹಿಂಗು. ಕಾಯಿ ತುರಿ ನಾನು ಸಾಂಬಾರೆಲ್ಲ ಆದಮೇಲೆ, ಒಗ್ಗರಣೆ ಆದಮೇಲೆ ಇದನ್ನು ಲಾಸ್ಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ತೊಗರಿಬೇಳೆನ ವಾಶ್ ಮಾಡ್ಕೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಅದಕ್ಕೆ. ಆಮೇಲೆ ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಹೆಚ್ಚಿಟ್ಟಿರುವಂಥ ಸೊಪ್ಪನ್ನು ಹಾಕೊಳ್ಳೋಣ. ಜೀರಿಗೆ ಮತ್ತು ಅರಿಶಿನ ಪುಡಿನ ಹಾಕೊಳ್ಳೋಣ. ಸೊಪ್ಪು ಮುಳುಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳೋಣ. ನಾನು ಇಲ್ಲಿ 1 ಇಂದ 1.5 ಗ್ಲಾಸ್ನ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡಾಗಿದೆ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಚಿ ಕುಕ್ಕರ್ನ ಇಟ್ಕೊಳ್ಳೋಣ. ಒಂದು 3 ಇಂದ 4 ಸಲ ಒರೆಸ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ಬೇಳೆ ಮತ್ತು ಸೊಪ್ಪು. ಈಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಎಲ್ಲ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಟೊಮೆಟೊ ಎಲ್ಲ ವಾರದಲ್ಲಿ 2 ರಿಂದ 3 ಸಲನಾದರೂ ಸೊಪ್ಪಿನ ಸಾರನ್ನ ಮಾಡ್ಕೊಂಡು ತಿನ್ನಬೇಕು. ಇದೇ ಥರ ಸೊಪ್ಪಿನ ಸಾರು ಅಂತಲ್ಲ, ಮಸಾಲೆ ಹಾಕಿ ಸೊಪ್ಪಿನ ಸಾರು ಮಾಡ್ತಾರೆ. ಆ ಸೊಪ್ಪಿನ ಸಾರು, ಈ ಥರ ಮಸ್ಸೊಪ್ಪು, ಸೊಪ್ಪಿನ ಪಲ್ಯಗಳನ್ನ, ಮೊಳಕೆ ಕಾಳುಗಳು, ತರಕಾರಿಗಳು. ನಾನ್ ವೆಜಿಟೇರಿಯನ್ ಆಗಿದೆ ವಾರದಲ್ಲಿ 2 ಸಲ ಇಲ್ಲ 1 ಸಲ ಫಿಶ್ಶು, ಚಿಕನ್ನು ಅಥವಾ ಕಾಲು ಸೂಪು, ಮಟನ್ನು. ಡೈಲಿ ಒಂದೊಂದು ಎಗ್ ತಿನ್ನಬೇಕು, ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳಿಗಂತೂ ಡೈಲಿ ಎಗ್ನ ಕೊಡಬೇಕು. ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ, ಪ್ರೋಟೀನ್ ಇರುತ್ತೆ ಎಗ್ಗಲ್ಲಿ. ಯಾಕಂದರೆ ಹೆಲ್ತ್ ಇದ್ರೇ ಅಲ್ವಾ ನಾವು ಜೀವನ ಮಾಡೋಕ್ಕಾಗೋದು, ಜೀವ ಇರೋದು. ನಮ್ಮ ಜೀವ ಇದ್ರೇ ನಾವು ಜೀವನ ಮಾಡೋಕ್ಕಾಗೋದು. ಹಾಗಾಗಿ ನಾವು ಒಳ್ಳೆಯ ಆರೋಗ್ಯ ಇರುವಂಥ ತರಕಾರಿಗಳನ್ನಾಗಲಿ, ಸೊಪ್ಪಾಗಲಿ, ಕಾಳಾಗಲಿ ಚೆನ್ನಾಗಿ ತಿನ್ನಬೇಕು. ಹಾಗಾಗಿ ಒಳ್ಳೆಯ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡಾಗನೇ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಳಕ್ಕಾಗೋದು. ಹಾಗಾಗಿ ಹೆಲ್ತಿಯಾಗಿರಿ, ಚೆನ್ನಾಗಿರೋದನ್ನು ಊಟ ಮಾಡಿ. ಆದಷ್ಟು ಹೊರಗಡೆ ಊಟಗಳನ್ನ ಅಥವಾ ಹೊರಗಡೆ ಫುಡ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ. ಜಂಕ್ ಫುಡ್ನ ತಿನ್ನಬೇಡಿ. ಮನೆಯಲ್ಲಿ ಮಾಡೋದಂಥ ಊಟನೇ ತಿನ್ನಿ. ತುಂಬ ಹೆಲ್ತಿಗೆ ಒಳ್ಳೆಯದಿರುತ್ತೆ. ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಈಗಿನ ಲೈಫ್ ಸ್ಟೈಲಲ್ಲಿ ನಾವು ನಮ್ಮ ಜೀವನ ಕ್ರಮನ ತುಂಬ ಸರಳವಾಗಿ ಜೀವನ ಮಾಡಬೇಕು. ಯಾವಾಗಲೂ ಒಳ್ಳೆಯ ಆರೋಗ್ಯವಾದ ಊಟವನ್ನೇ ನಾವು ಮಾಡಬೇಕು. ಹಾಗಾಗಿ ಮನೆಯ ಊಟಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ರಿ ಅಂತ ಹೇಳ್ತೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದು ಮಸೊಪ್ಪಿಂದು ಸ್ಮೆಲ್ ಘಮ್ ಅಂತ ಬರ್ತಾಯಿದೆ. ಬಿಸಿ ಬಿಸಿ ಸಾಂಬಾರು ಜೊತೆ ಒಳ್ಳೆ ಮುದ್ದೆ, ಬಿಸಿ ಬಿಸಿ ಅನ್ನ ಜೊತೆ ತಿಂತಾಯಿದ್ರೆ ಅದ್ರ ಟೇಸ್ಟ್ ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಮಸೊಪ್ಪು ಭಾರಿ ಒಳ್ಳೆಯದು. ಒಂದು ಕಡಾಯಿನ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆನ ಹಾಕೊಳ್ಳೋಣ. ಕರಿಬೇವನ್ನ ಹಾಕ್ಕೊಳ್ಳೋಣ. ಆಮೇಲೆ ಹಿಂಗನ್ನ ಹಾಕ್ಕೊಳ್ಳೋಣ. ಈಗ ನಾವು ಸ್ಮ್ಯಾಶ್ ಮಾಡಿಟ್ಟಿರೋಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರೆ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಅಷ್ಟು ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಉಪ್ಪನ್ನು ಹಾಕ್ಕೊಳ್ಳಿ. ಹುರಿದು ಇಟ್ಕೊಂಡಿದ್ವಲ್ಲ, ಒಂದೇ ಒಂದು ತುತ್ತು ಅಂತಾರಲ್ಲ ಅಷ್ಟು ತುತ್ತಷ್ಟು ಕಾಯಿನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸಾಂಬಾರು ಮಾಡ್ಕೊಳ್ಳಿ. ನಮಗೊಂದು ಸ್ವಲ್ಪ ನೀರು ಬೇಕನ್ನಿಸಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ಸಾಕು ನಮಗೆ. ಈಗ ಒಂದು ಕುದಿ ಬಂದುಬಿಟ್ರೆ ಮಸ್ಸೊಪ್ಪು ರೆಡಿ ಆಗುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಈಸಿಯಾಗಿ. ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು, ಹೆಲ್ದಿಯಾಗಿರುತ್ತೆ. ಒಂದ್ಸಲ ನೋಡಿ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ. ಬರದೇ ಇರೋವಂಥವ್ರು ಕೂಡ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ. ಈಗ ಒಂದು ಕುದಿ ಬಂದಿದೆ, ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.